ಬಹು ಸುಂದರವಾದ ಶ್ಲೋಕಗಳನ್ನು ಬರೆದಿದ್ದಾರೆ. ಅದನ್ನೇ ಶ್ರೀಮನ್ ನಿಜಗುಣರು ನೀತಿ ಕ್ರಿಯಾಚರಣೆಯಲ್ಲಿ ಅನುವಾದ ಮಾಡಿದ್ದಾರೆ. ಅವರ ಅಭಿಪ್ರಾಯ ಏನು ಅಂತ ಕೇಳಿದರೆ, प्रत्येक मनुष्य के मन में ऐसी एक दृढ़ इच्छा होती है, उस इच्छा की पूर्ति के लिए अपने जीवन को समर्पित करता है. हाँ, एक ही इच्छा है. वो इच्छा यह है, सुखम में शात दुखम माँ बोधिति. सदा सदा मुझे सुख मिले, दुख ना मिले. ಇದು ಎಲ್ಲರ ಮನಸ್ಸಿನಾಗ ಇಚ್ಛಾ ಅದ. ಯಾರಿಗಾರ ಕೇಳ್ರಿ, ಯಾಕೆ ಇಟ್ಟೆಲ್ಲ ಘಟಾಟೋಪ ಮಾಡಿರಿ ಅಂದ್ರೆ ಸುಖಕ್ಕೆ ಅಂತ. ಮನೆ ಯಾಕೆ ಕಟ್ಟಿದಿ, ಮದಿ ಯಾಕೆ ಮಾಡ್ಕೊಂಡು, ಮಕ್ಕಳು ಯಾಕೆ ಹಡ್ದಿ, ನೌಕರಿ ಯಾಕೆ ಮಾಡ್ತಿ, ಹೊಲ ಯಾಕೆ ಮಾಡ್ತಿ ಅಂತ ಕೇಳಿದ್ರೆ ಉತ್ತರ ಏನದ? ಒಂದೇ, ನನಗೆ ಸುಖ ಸಿಗ್ತದೆ. ಈ ಸುಖಕ್ಕೆ ಪ್ರತಿಬಂಧಕ ಆಯಿತು ಅಂದರೆ ಆತ ಅದನ್ನು त्याग ಮಾಡಲಿಕ್ಕೆ ತಯಾರಾಗ್ತಾನೆ. यदि जिस हम सुख को चाहते हैं यदि न मिला या उस सुख के लिए कोई प्रतिबंधक हुआ तो अपने जीवन में उसको प्राप्त करने के लिए अपने सब जीवन को हम लगा देते हैं दम पर. ये तो है. इसलिए यदि आपको नितांत सुख चाहिए तो करना क्या? करना क्या? यदि आपके घर में स्नान के लिए जल तपा रहे हैं, गर्म कर रहे हैं, आपको तुरंत कहीं जाना है, पानी तो बहुत गर्म है, स्नान करना अत्यंत आवश्यक है. क्या करते हैं? ನಿಮಗೆ ಎಲ್ಲಿಗಾರೆ ಹೋಗುವುದಾದ, ಜಲ್ದಿ ಜಳಕ ಮಾಡೋದಾದ, ನೀರರೇ ಭಯಂಕರ ಕಾಯ್ದಾವ. ಹೌದಲ್ಲ? ಹೋಗೋದು ಜಳಕ ತುರಂತ ಮಾಡೋದಾದ, ಏನು ಮಾಡ್ತೀರಿ? ನಿಮ್ಗೆಲ್ಲ ಗೊತ್ತದ ಇಲ್ಲ? ಏನು ಮಾಡ್ತೀರಿ? ಅದ್ರಾಗ ತಣ್ಣೀರ ಎಲ್ಲರೂ ಶಾಣ್ಯರಾದ್ರೆ ಕಾಣ್ತದೆ. ಎಲ್ಲರಿಗೂ ಗೊತ್ತದ ನೋಡ್ರಿ. ನೀರು ಭಾಳ ಕಾದಿತ್ತು, ಅದು ತಣ್ಣಗೆ ಮಾಡೋಕ್ಕೆ ಏನು ಮಾಡ್ತೀರಿ? ತಣ್ಣೀರು ಬರೆಸ್ತೀರಿ. ಅದೇ ಹಾಗೆ ನಿಮಗೆ ತ್ರಿತಾಪ ಅಗ್ನಿ ಉರ್ಯಾಕತ್ತದ ಅಲ್ಲ? ಒಂದು ಬೆಂಕಿಲ್ಲ, ತ್ರಿತಾಪ है. आध्यात्मिक, आदि भौतिक, आदि दैविक, इतने ताप से हम तप्त हैं. हमको तुरंत है, क्योंकि अभी बुढ़े होते जा रहे हैं गुरुजी. अब ये ताप को कैसे शांत करेंगे? ये तो बड़ी पंचायत है ना. तो करना क्या? एक ही उपाय है, उसमें ठंडा पानी मिलाओ. ಭಾಳ ಅದಕ್ಕೇನಪ್ಪ ಅಂತ ಕೇಳಿದರೆ, ನೀರು ಸುಡ್ತಿತ್ತು ಅಂದರೆ ಏನು ಮಾಡಬೇಕು? क्या करना है? अरे ठंडा पानी डाल दो ना उसमें, डाल दो. कम से कम बराबर तो डालो, थोड़ा ज़्यादा तो डालो तो अच्छा ही है. तो उसी प्रकार जब हमारे मन में त्रिताप हैं, दुख हैं, जन्म दुखम, जरा दुखम, जया दुखम, पुनः पुनः, हम सदा दुखी हैं. इस दुख अग्नि से हम जल रहे हैं, ಸುಡಾಕತ್ತದ. ಮತ್ತು ಏನು ಮಾಡ್ಬೇಕು? ಅದಕ್ಕೆ ಒಂದೇ ಆದರೂ ತಣ್ಣೀರು ಹಾಕ್ರಿ. ಅದೇ ಶಂಕರ ಭಗವತ್ಪಾದ ಹೇಳ್ತಾರೆ, ಅಪಾರ ಸಂಸಾರ ಸಮುದ್ರ ಮಧ್ಯೆ. ಸಮುದ್ರ ಮಧ್ಯೆ ಅಲ್ಲಿ ಸಂಸಾರ, ಅಲ್ಲಿ ಸಮುದ್ರದಾಗ ಈ ಬಂಗಾಳ ಸಾಗರ, ಅರಬ್ಬಿ ಸಮುದ್ರದಾಗ ನೀರು ಅದಾವ. ನಿಮ್ಮ ಸಂಸಾರ ಸಮುದ್ರದಾಗ ನೀರಿಲ್ಲ, ಬೆಂಕಿ ಅದು, ಬೆಂಕಿ. ಅಲ್ಲಿ ನೀರದ ಉದಾಹರಣೆ ಕೊಟ್ಟವ ನಿಮ್ಗೆ. ಇಲ್ಲೇನದ? ಬೆಂಕಿ ಅದ, ಬೆಂಕಿ. ತ್ರಿತಾಪ ಅದ, ತ್ರಿತಾಪ.
ಸಮ್ಮಿಜ್ಯತೋಮೆ ಅದು ಬೆಂಕಿ ಎಟ್ಟದಂದ್ರೆ ಒಳಗ ಹೊರಗ ಕೂಡ್ಯದ. ಆಧ್ಯಾತ್ಮಿಕ ಒಳಗದ, ಆದಿದೈವಿಕ ಅದ, ಆದಿ ಭೌತಿಕ ಅದ. ಇದರ ನಾವು ಹೆಂಗೆ ಮುಳುಗಿದೇವೆ ನೋಡ್ರಿ, ಮುಳುಗಿದೇವೆ. ಸಮ್ಯಜ್ಯತೋಮೆ ಶರಣಂ ಕಿಮಸ್ತಿ, ನನಗೆ ಕಾಪಾಡೋರು ಯಾರು? ನನಗೆ रक्षणा कौन मुझे मेरी रक्षा करेगा? ऐसा ताप में तपता हूँ. रक्षणा करने वाला जो समुद्र में डूबे हुए आदमी को रक्षण करने वाला, उसको तैरना के तो आना चाहिए कि नहीं भाई? बिना तैरता है, नहीं आता है तैरने का, तो वो कह गए दोनों मर जाएंगे. ಹಾಗಾದರೆ ಇದನ್ನ ಇಂಥ ದುಃಖ ಸಮುದ್ರದಲ್ಲಿ ಮುಳುಗಿರ್ತಕ್ಕಂಥ ನಮಗೆ ಈ ದುಃಖ ಸಾಗರದಿಂದ, ಸಂಸಾರ ಸಾಗರಂ ದುಃಖಂ ಹೇಳ್ಯಾರ. ಇಲ್ಲಿ ಹೆಂಗೆ ಅಪಾರ ಸಂಸಾರ ಸಮುದ್ರ ಮಧ್ಯೆ ಅಂದಾರ, ಅಲ್ಲಿನೂ ಸಾಗರೇ ಅಂದಾರ. ಏನು? ಸಂಸಾರ ಸಾಗರಂ ದುಃಖಂ. ಈ ದುಃಖಕ್ಕೆ ಇದು ದುಃಖದ ಸಾಗರ ಅದ, ಅಲ್ಲಿ ನೀರಿನ ಸಾಗರ ಅದ. ನೀರಿನ ಸಾಗರ ದಾಟಕ್ಕೆ ನಾವು ಬೇಕು, ನಾವಿಕ ಬೇಕು. ಈ ದುಃಖ ಸಾಗರ ದಾಟ್ಸಕ್ಕೆ ಏನು ಬೇಕು? ಏನು ಬೇಕಲ್ಲ ನೌಕ? ಏನದ? ಭಕ್ತಿ. ನೌಕ ಭಕ್ತಿ ಅದ. विश्वेश पादाम्बुज दीर्घ नौका गुरो कृपालो कृपया वदयित. कितना सुंदर बोल रहे हैं कि भाई, यदि आप ये दुख सागर को पार करना चाहते हैं, लांघना चाहते हैं, सुखी होना चाहते हैं और आनंद को पाना चाहते हैं, तो आपको क्या करना पड़ेगा? इस सागर को हमको उस पार ले जाने वाला कोई ऐसा योग्य नाविक मिल जाए तो हम आराम से पार हो सकते हैं, आराम से पार हो सकते हैं. तो आपके वो नैया कौन सी है? भक्ति. साथ परम प्रेमास्पद रूपा, वो भक्ति है. बिना भक्ತಿ ನೀವು ಈ ದುಃಖ ಸಾಗರವನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಯ ಬೇಕು, ನಾವು ಬೇಕು, ನಾವು ಬೇಕು. ಆ ನಾವಿನೊಳಗೆ ಕೂತರನೇ ನೀವು ಹೋಗ್ತೀರಿ, ನೀವು ಹೋಗ್ತೀರಿ, ಅದಕ್ಕೆ ನೀವು ದಾಟಲಿಕ್ಕೆ ಸಾಧ್ಯ ಅದ. ಇದು ನಾವು ಎಲ್ಲರ ಹಂತಕ್ಕೆ ಐತೆ, ನಾವು ಅದಕ್ಕೆ ಭಕ್ತಿ ಅನ್ನಕತ್ತಿಲ್ಲ, ನಾವು ಅದಕ್ಕೆ ಆಸಕ್ತಿ ಅನ್ನಕತ್ತೇವೆ. ನಮ್ಮ ಹಂತಕ್ಕೆ ಇಲ್ಲ ಅಂತಲ್ಲ, ಇದರ से उखाड़ो इधर को लगाओ है. ನಮ್ಮ ಹಂತಕ್ಕೆ ಹೊಸದ ಕಲಿಸೋದು ಬೇಕಾಗಿಲ್ಲ ಯಾರು, ಪರಂತು ಅದಕ್ಕೆ ಹೊಂದಿಸ್ಬೇಕು, ಜೋಡಿಸ್ಬೇಕು. ನಮ್ಮ ಮನಸ್ಸನ್ನು ಅದಕ್ಕೆ परमात्मನ ಪಾದಕಮಲಕ್ಕೆ जोड़िसಬೇಕು. एक आदमी बहुत सुंदर बताया, आप सोचिए क्या है? वो वीणा है ना, वीणा बजाते हैं ना, तार सितार, क्या बजाते हैं? वीणा बजाते. वीणा क्या है? तार है, तार है. वो तार है ना, तार में क्या है? नाद है, सुनाद है. फिर आपके हाथ में तार देते हैं तो बजाएंगे क्या? नहीं, तार में तो नाद है. कब कब? इसलिए बोल रहे हैं क्यों? ತಂತಿಯಲ್ಲಿ ಸುನಾದವಿದೆ, ಸೋರೆ ದಂಡಿಗೆ ಬಿಗಿದಾಗ ಮಾತ್ರ. ಹಾಗೆ वो वीणा को ज्वाइन करना पड़ता है ऊपर नीचे को, तब ही नाद आता है. यदि उसको नहीं लगाओगे, ವೀಣಾ ಬಾರಿಸ್ತಾರೆ ನೋಡಿ, ಇಲ್ಲ ಮೇಲೆ ಕೆಳಗೆ ಬಿಗದಿರ್ತಾರೆ. ಅದಕ್ಕೆ ಢೇಲಾಯ್ತು ಅಂದ್ರೆ ಮತ್ತೆ ಕಿವಿ ಬಿಗಿತಾನೆ, ಕಿವಿ ಅಂತ ಇರ್ತಾವೆ ಅದಕ್ಕೆ, ಆದರೆ ಕಿವಿ ಹಿಡಿದು ಬಿಗಿತಾನೆ. ಹಾಗೆ जब तक आप उस तार को वीणा के
आप उसको लगाएंगे नहीं, जोड़ेंगे नहीं, तो उसमें सुनाद नहीं मिलता, नाद नहीं है, नाद नहीं है। वैसे ही यदि आपको आनंद चाहिए, सुनाद चाहिए, आपको सुख चाहिए, तो तुम भी तुम्हारा मन रूपी तंत्र को थोड़ा जोड़ दो, जोड़ो। हाँ, यहाँ वहाँ ऊपर नीचे है ना, कहाँ परमात्मा और जीवात्मा, ये मन रूपी तंत्र को बिगिरी होते ಬಾರಿಸಿದ ಮತ್ತೆ ಅಳಿಗಾಡ್ತಾ ಮತ್ತೆ ಬಿಗಿ ಬಿಗಿ ಕಿವಿ ಹಿಂಡು, ಅದು ಕಿವಿ ಅಂತಾರೆ, ಕಿವಿ ಹಿಂಡು ಮೇಲೆ ಮೇಲೆ ಕಿವಿ ಹಿಂಡಿದ್ರಿ ಅಂದ್ರೆ ಬರೋಬ್ಬರಿ ಇರ್ತದೆ, ಅವಾಗ ಬಾರಿಸ್ರಿ ಆನಂದ ಬರ್ತಾ ಇದೆ. ನೀವು ಜೋಡಿಸಿಲ್ಲ, ನೀವು ಜೋಡಿಸಿಲ್ಲ. ಹೌದಾ? ನಾವೆಲ್ಲನೂ ಕೂಡ हमारे घर में हम वायर बराबर लगा दिए, ट्यूब लगा दिए, फैन लगा दिए और एसी लगा दिए, सब कुछ लगा दिए, लाइट आएगा नहीं जब तक आप अपने ये वायर को इलेक्ट्रिक ग्रिड को जोड़ते नहीं, खंबे को, है कि नहीं? जब तक वो खंबे को जोड़ते नहीं, सब कुछ तुम्हारे पास है, फिर अंधेरे में है ಅಲ್ಲ, ಎಲ್ಲ ಅದ. ಪರಂತು ನೀವು ಟ್ಯೂಬ್ಲೈಟ್ ಎಷ್ಟು ಕೋಟಿ ರೂಪಾಯಿ ಟ್ಯೂಬ್ ತಂದಿರಿ, दौड़ 50,000 रुपये टीवी तंदीरी, एसी मारे, सब कुछ आपने किया, लेकिन जोड़ा ही नहीं तुम्हारे वायर को वहाँ खंबे को. ನಿಮ್ಮ ವಾಯರ್ ಆ ಕಂಬಕ್ಕೆ ದೂಡಲಿಲ್ಲ, ನೀವು ಕತ್ತಲೆಯಾಗೆ ಕುಂಡಿರ್ಬೇಕು ವಿನ ನಿಮ್ಗೆ ಟಿ ವಿ ಆನಂದ ಬರಂಗಿಲ್ಲ, ಎ ಸಿ ಆನಂದ ಸಿಗಂಗಿಲ್ಲ. ಅವೆಲ್ಲ ಹಚ್ಚಿ ಪಸೀನದಾಗ ಒದ್ದಾಡಬೇಕು ಅಲ್ಲ, ಒದ್ದಾಡಬೇಕು. तो आप अपने मन को लगाया, भक्ति क्या है? यही तो है, देह से विधेय तक, नर से नारायण तक, ये जोड़ो, ये तुम्हारे मन रूपी तारों को जोड़ो. जब तक आप जोड़ेंगे नहीं तो नाद कहाँ से आएगा भाई? आनंद कहाँ से तुमको मिलेगा? नहीं मिलता है. तो वो बराबर लगाने के बाद ही मिलता है. चर्म में सुनाद है, ಚರ್ಮದಾಗ ನಾದದ ತಬಲ ಡುಮ್ ಡುಮ್ ಬಾರಿಸ್ತಿಲ್ಲ, ನಾದದ ಇಲ್ರಿ, ಎದ್ರಾಗ ಕಟ್ಗೆಗದ ಇಲ್ಲ, ಚರ್ಮದಾಗ ಅದ. ಎಲ್ಲಿ ತನಕ ನೀವು ಅದಕ್ಕೆ ಬಿಗಿಯಂಗಿಲ್ಲ, ಹಾಂ, ಅದಕ್ಕೆ ಬಿಗಿಬೇಕು, ಅವಾಗ ಬಾರಿಸ್ರಿ ನಾದ ಬರ್ತದೆ. ಹಾಗೆ ನಮಗೂ ಕೂಡ ನಮ್ಮ ಅಂತ್ಯಕ್ಕೆ ಅದ ಮನಸ್ಸು ಅದ, ಚರ್ಮ ಇದ್ದಂಗೆ ನಮ್ಮ ಮನಸ್ಸು ಅದ, ತಾರ ಇದ್ದಂಗೆ ನಮ್ಮ ಮನಸ್ಸು ಅದ. ನೀವು ಬಿಗಿಯಕ್ಕೆ ತಯಾರಿಲ್ಲ, ಇದು ಸಮಸ್ಯೆ ಬಂದದ. ಚರ್ಮದಲ್ಲಿ ಸುನಾದವಿದೆ, ಅದು ಎಲ್ಲಿ? ವಾದ್ಯಗಳಿಗೆ ಬಿಗಿದಾಗ ಮಾತ್ರ. ವಾದ್ಯಕ್ಕೆ ಬಿಗಿಬೇಕು, ಬಿಗಿದಕ್ಕರೆ ಬರ್ತದೆ. तार को, मन रूपी तार को भगवान से जोड़ दो, अपने मन रूपी चर्म को, वाद्य को जोड़ दो, तबला को जोड़ दो, मृदंग को जोड़ दो, तब भी उसमें सुनाद आता है, नहीं तो नहीं आएगा, तो व्यर्थ हो जाएगा. वो किस काम का? वो चर्म जो जोड़ेंगे नहीं तो किस काम का? वो तार जोड़ेंगे नहीं तो किस काम का? व्यर्थ है. ಅದಕ್ಕೆ ನಮ್ಮಲ್ಲಿ ಏನಪ್ಪ ಅಂತ ಕೇಳಿದ್ರೆ ಮಹಾತ್ಮರು ಹೇಳ್ತಾರೆ, ಹ್ಯಾಂಗೆ ತಂತಿ ಅದಕ್ಕೆ ವೀಣಾಕ್ಕೆ ಜೋಡಿಸ್ತೀರಿ, ಚರ್ಮ ತಬಲಕ್ಕೆ ಜೋಡಿಸ್ತೀರಿ, ಹಂಗೆ ನಿಮ್ಮ ಮನಸ್ಸು ಪರಮಾತ್ಮನ ಜೋಡಿಸೋದೇ ಭಕ್ತಿ ಅಂದ್ರೆ ಮತ್ತೊಂದು ಏನಿಲ್ಲ. ಅದಕ್ಕೆ ಹೇಳ್ತಾರೆ ಅವರು. ಆ ಜೋಡಿಸಿದಾಗ ನೀವು ಬಾಣ ಹೊಡಿತೀರಿ, ಬಂದೂಕು ಹೊಡಿತೀರಿ, ಹೌದಿಲ್ಲ? ಬಂದೂಕು ಹೊಡಿತೀರಿಲ್ಲ, ಗೋಳಿ ಮಾರ್ತೆ है ना बंदूक से, आदमी मरता है ना बंदूक से, मरता है कि नहीं? बंदूक से मरता है ना. अच्छा, बंदूक से मरता है कि गोली से मरता है? हो गया बेवकूफ, हो गया. अरे किससे मरता है? बंदूक ले साहित्य मनुष्य गोली ले साहित्य ना, बराबर है. बंदूक बाजू कड़े गोली तोड़ ಹೊಡಿರಿ ಸಾಯ್ತಾನ. ಎರಡು ಕಡೆ ಬೇಕೂಪ ಅದೇವು,
ಬಂದೂಕಲ್ಲಿ ಹೊಡಿತಾನೆ ಅಂದ್ರೂ बेवकूफ़ है, गोली सायतान अंदर बेवकूफ़ है। अरे कैसे मरता है? वही गोली से मरता है, वो गोली बंदूक के साथ जोड़ना पड़ता है, उसमें डालना पड़ता है। बिना बंदूक में ना जोड़ेंगे तो आदमी मरेगा नहीं। है तो बहुत अच्छे, 10,000 रुपये बंदूक है, क्या करने का काम है? गोली नहीं है, गोली है बंदूक नहीं है, बंदूक है गोली नहीं है, दोनों है संबंध नहीं है, क्या काम है जी? ये मन है भगवान नहीं, भगवान है मन नहीं, भगवान मन दोनों जोड़ता नहीं। इलेक्ट्रिक भी है, घर भी है, सब कुछ है, जोड़ा नहीं। ಭಕ್ತಿ ಅಂದರೆ ಇದೇ ಅದ। ಭಕ್ತಿ ಅಂದರೆ ಏನು? ನಿಮ್ಮ ಮನಸ್ಸನ್ನು ಹೊಂದಿಸೋದು, ಮನಸ್ಸು ಜೋಡಿಸ್ರಿ, ಅದಕ್ಕೆ ಜೋಡಿಸಿದ್ರಿ ಅಂತ ಕೇಳಿದ್ರೆ ಅದ್ರಾಗ ಏನಾಗ್ತದ? ಕ್ರಿಯಾಕಾರಿತ್ವ ಅಂತೇವೆ ನಾವು ಅದಕ್ಕೆ, ಅದು ಸಂಭವ ಆಗ್ತದೆ, ಅವ ಸಂಭವ ಆಗ್ತದೆ। ಅದಕ್ಕೆ ಅಂತಾರೆ ಅವರಪ್ಪ ಅವ ಆಗಬೇಕು। ಬಾಣದಾಗ ಮಂದಿ ಕೊಲ್ಲು ಶಕ್ತಿ ಅದು, ಹೌದಲ್ಲ? ಹೌದಲ್ಲ? ಅದು ಎಲ್ಲಿ? ಅದು ಹಗ್ಗಕ್ಕೆ ಜೋಡಿಸ್ಬೇಕದು, ಹಗ್ಗಕ್ಕೆ ಜೋಡಿಸಿ ಬಿಟ್ಟಕ್ಕರೆ ಹೊಕ್ಕ ಮುಂದೆ ಇದಕ್ಕೆ ಹೋಗಿಲ್ಲ। ಹಾಗೆ ನಮ್ಮ ಜೀವನದಲ್ಲಿ ಭಕ್ತಿ ಅಂದರೆ ಏನು? ಪರಮಾತ್ಮನ ಜೊತೆಗೆ ನಾವು ಸಂಬಂಧ ಮಾಡಿದರೂ ಇರ್ತದೆ। ಅದಕ್ಕೆ ಹೇ ಪರಮಾತ್ಮ, ನೀನು ಇದ್ದಿ ನಾನು ಇದ್ದೀನಿ ಖರೆ, ಬಂದೂಕನೂ ಅದ, ಗೋಳಿನೂ ಅದ, ತಾರನೂ ಅದ, ವೀಣಾನೂ ಅದ, ಚರ್ಮನೂ ಅದ, ತಬಲಾನೂ ಅದ, ಅವು ಅದ, ಬಿಗುದಿಲ್ಲ। ಪರಮಾತ್ಮ ಅದೇ ಅಂತಾರೆ ಅವರು, ನನ್ನಲ್ಲಿಯೂ ನಿನ್ನ ಅರಿವ ಶಕ್ತಿ ಇದೆ, ನಿನ್ನ ಅಡಿಗಳಿಗೆ ಬಿಗದಾಗ ಮಾತ್ರ ಆನಂದವನ್ನು ಹೊಂದು ಶಕ್ತಿ ನನ್ನಂತೆ ಕದೆ, ನಿನ್ನ ಪಾದಕ್ಕೆ ಜೋಡಬೇಕದು, ಜೋಡಿಸ್ಬೇಕು ಅಂದ್ರೆ ಆನಂದ ಬರ್ತದೆ, ಮುಕ್ತಿ ಬರ್ತದೆ, ಅಲ್ಲಿ ತನಕ ದುಃಖ ಮನುಷ್ಯನಿಗೆ ನಿವೃತ್ತಿ ಆಗುವುದಿಲ್ಲ। ಅದಕ್ಕೇ ಮಹಾತ್ಮರು ಅಂತಾರೆ, ತೇಷಾಂ ಅಹಂ ಸಮುದ್ರತ ಮೃತ್ಯು ಸಂಸಾರ ಸಾಗರ ಭವಾಮಿ ನಚರಾತ್ ಪಾರ್ಥ ಮಯ್ಯಾವೇಶಿತ ಚೇತಸ। ಎರಡು ಚಂದ ಹೇಳಿದ್ರು ಭಗವದ್ಗೀತೆಯಲ್ಲಿ, ಅರ್ಜುನ चिंते माबड़ चिंते और डरो मत, रो मत, है ना भाई? तुम काहे को रोते? जैसे माँ के जो पधर में जो बैठा हुआ बच्चा है, उसको कोई डर है क्या? नहीं ना। ताई उड़ेगिद्द ಕೂಸಿಗೆ ಏನು ಅಂಜಿಕೆ ಬರ್ತಾವ? ಅಂಜಿಕಿಲ್ಲ ಅದಕ್ಕೆ, ಆರಾಮ್ ಸರಿ ಕಣ್ಣು ಮುಚ್ಚಿ ಮಕ್ಕೊಂಡವ ಹೆಂಗದ? ಯಾಕೆ ಗೊತ್ತದ? ಅದಕ್ಕೆ ನಮ್ಮವ್ವ ಅದಾಳೆ, ಆಕೆ ತೊಡೆ ಮೇಲೆ ಇದ್ದೀನಂದ್ರೆ ಯಾರು ಬಂದು ನನಗೇನು ಮಾಡೋರ್ದಾರ? ಯಾರು ಬಂದು ಏನು ಮಾಡೋರು? कोई कुछ नहीं कर सकता। माँ के जो पास में बैठा हुआ है तो बच्चा कुछ नहीं कर सकता, कुछ नहीं कर सकता, कोई नहीं कर सकता, दुख नहीं दे सकता। वैसे जो आदमी परमात्मा के यहाँ है, तेषाम अहम समुद्रता मृत्यु संसार सागर। अर्जुन तुम डरो मत, ये मृत्यु संसार है, अपार संसार समुद्र मध्य, तो डरो मत, मैं हूं ना, तुमको तराने के लिए, तारने के लिए मैं नौका रूप में तुम्हारे पास हूं। बस थोड़ा तुमको दक्षिणा देना पड़ेगा भाई। बिना दक्षिणा कोई नाव में बिठाता है क्या? बिना दक्षिणा से कोई नाव में बिठाता है? मैं हूं, मैं हूं, लेकिन तुमको थोड़ा दक्षिणा देना पड़ेगा। क्या है? श्रद्धा। श्रद्धावंतो अनुसूयन्ते ಮುಚ್ಚಂತೆ ತೇಪಿ ಕರ್ಮ ಭೀ। ಭಗವದ್ಗೀತೆಯಲ್ಲಿ जो ಶ್ರದ್ಧಾ ಯಾರಿಗೆ ಅದ ಅವರು ಶ್ರದ್ಧಾ ಬೆಳೆದಂಗೆ ಭಕ್ತಿಯೊಳಗೆ ಪರಿವರ್ತನೆ ಆಗ್ತವೆ। ಮೊದಲು ಶ್ರದ್ಧಾ, ಆಮೇಲೆ ಭಕ್ತಿ, ಆಮೇಲೆ ಭಕ್ತಿ। ಯಾವ ಮನುಷ್ಯ ತನ್ನ ಜೀವನದಲ್ಲಿ ಶ್ರದ್ಧೆಯನ್ನು ಮಾಡ್ತಾನೆ, ಆ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಮುಡ್ತಾನೆ, ಪರಮಾತ್ಮನ ಕೃಪಾ ಪಾತ್ರರಾಗ್ತಾನೆ। ಒಂದು ವೇಳೆ ನಿಮ್ಮ ಜೀವನದಲ್ಲಿ ಆ ಪರಮಾತ್ಮನ ಭಕ್ತಿ ಪ್ರೀತಿ ಪ್ರೇಮ ಮಾಡದೆ ಹೋದ್ರಿ ಅಂತ ಕೇಳಿದರೆ, ನಮ್ಮ ಜೀವನದಲ್ಲಿ ನಾವು ಏನು ಸಾಧಿಸಿಲ್ಲ। ಅವ ಒಂದು ವೇಳೆ ನಮ್ಮ ಭಕ್ತಿ ಇತ್ತು ಅಂತ ಕೇಳಿದರೆ, ಅಲ್ಲಿ ಯಾರು ದುಃಖ ಅನ್ನೋದೇ ಬರಂಗಿಲ್ಲ ರೀ, ದುಃಖ ಅನ್ನೋದೇ ಬರಂಗಿಲ್ಲ। ಹೇಗೆ ದೀಪ ಹಚ್ಚೋದು ಮನೆಯಾಗ ಕತ್ಲೆ ಅನ್ನೋದು ಇರಂಗಿಲ್ಲ, जहाँ दीवा लगाते हैं, लाइट लगाते हैं, तो वहाँ अंधेर थोड़ा रहता है।
जहाँ परमात्मा चित्त प्रकाश रूप आपके हृदय में है, तो वहाँ दुख कहाँ से रहेगा, कैसे रहेगा, कहाँ से आएगा? अदेलिद बरुदिल। भक्ति नहीं है तो सब कुछ तुम्हारे अंतःकरण में आ जाता है। उसके लिए बहुत अच्छा किसी ने बताया, ಕೆಚ್ಚಿಲ್ಲದ ಮರನ ಕೀಡೆ ಇಂಬು ಗೊಂಬಂತೆ. ಕೆಚ್ಚ ಯಾವ ಗಿಡ बलतिಲ್ಲ, जो पेड़ है बराबर पूरा उसका वर्धमान जो होना है, हाँ उस तरह वो नहीं हुआ, कच्चा हो, उसको कीड़े लग जाते हैं. जिसमें ಕೆಚ್ಚ है, ಯಾವುದು ಪೂರಾ ಬಲ್ತದ ಅದಕ್ಕೆ ಹುಳ ಹತ್ತಂಗಿಲ್ಲ. ಅದಕ್ಕೆ ಯಾವುದು ಬಲ್ತಿಲ್ಲ, ಸರಿಯಾಗಿ ಆಗಿಲ್ಲ, ಅದಕ್ಕೆ ಹುಳ ಹತ್ತವ. ಕೆಚ್ಚಿಲ್ಲದ ಮರನ ಕೀಡೆ ಏನಪ್ಪ ಇಂಬು ಗುಂಬಂತೆ. ಒಡೆಯನಿಲ್ಲದ ಮನೆಯ ಏನಪ್ಪ ಅಂತಂದ್ರೆ ನಾಯಿಗಳು ಬಂದು ಕೂರುವಂತೆ. इस घर में तो कोई मालिक ही नहीं, तो कुत्ते आकर बैठते हैं ना भाई. कौन उसको मारने वाले, हकालने वाले कौन, डराने वाले कौन, भगाने वाले कौन है वहाँ आदमी? ऐसे मालिक ही नहीं घर में. ಯಾಕೆ ಹೇಳ್ತಾರೆ ಅವರು, ಒಡೆಯನಿಲ್ಲದ ಮನೆಯ ಸುಖವು ಸುಖನವು ಸುನಕವು ಇಂಬುಗೊಂಡಂತೆ. ನೃಪತಿ ಇಲ್ಲದ ದೇಶವು ಏನಪ್ಪ ಅಂತ ಕೇಳಿದ್ರೆ ಅನ್ಯರಿಗೆ ಇಂಬುಗೊಂಬಂತೆ. ರಾಜರೇ ಇಲ್ಲ ಅಂದ್ರೆ ಯಾರು ಇರ್ತಾರೆ? ಎಲ್ಲ ಚಾಲು ಆಗ್ತಾವೆ, ಉಪದ್ರವಗಳೆಲ್ಲ ಚಾಲು ಆಗ್ತವೆ. ರಾಜನಿಲ್ಲದ ದೇಶದಲ್ಲಿ ನೀತಿ ಹಾಳಾಗುವಂತೆ ಗೊತ್ತಿಲ್ಲ. ಹಾಗೆ ನಿಮ್ಮ ಭಕ್ತಿ ಇಲ್ಲದವನ ತನುವಿನಲ್ಲಿ ಭೂತ ಪಿಶಾಚಿಗಳು ಇಂಬುವು ಚನ್ನಮಲ್ಲಿಕಾರ್ಜುನ. ಅಕ್ಕ ಮದುವೆ ಹೇಳ್ತಾವೆ, ಅದು ಬರ್ತವೆ ರೀ. ದೀಪ ಆರ್ತು ಎಲ್ಲ ಹೋಯ್ತು ಅಂದ್ರೆ ಚಿಕ್ಕಡು ಬರ್ತಾವೆ ನೋಡ್ರಿ. ಫ್ಯಾನ್ ಹೋಯ್ತು ಅಂದ್ರೆ ಚಿಕ್ಕಡು ಬರ್ತವೆ. ಫ್ಯಾನ್ ಚಾಲು ಇದ್ದರೆ ಚಿಕ್ಕಡ ಅಂದ್ರೆ ಸೊಳ್ಳಿ ಡ್ವಾಮಿ ಅವು ಬರ್ತವೆ. ಫ್ಯಾನ್ ಚಾಲು ಇತ್ತು ಅಂದ್ರೆ ಬರೋಂಗಿಲ್ಲ ಅವು. ಹಂಗೆ ಯಾರ ಮನುಷ್ಯ ಪರಮಾತ್ಮ ನಿರಂತರ ಚಿಂತನೆ ಇರ್ತದೆ, ಅಲ್ಲಿ ಯಾವ ಬರೋಂಗಿಲ್ಲ, ಭೂತ ಇಲ್ಲ. ಬಂದರೂ ಓಡಿ ಹೋಗ್ತಾವೆ, ಇಲ್ಲಾಂದ್ರೆ ಅವು ಬಂದು ವಸ್ತಿ ಮಾಡ್ತಾವೆ. ಫ್ಯಾನ್ ಇಲ್ಲ, ಬೆಳಕಿಲ್ಲದಲ್ಲಿ ಹೆಂಗೆ ಬಂದು ವಸ್ತಿ ಮಾಡ್ತಾವೆ. ಹಂಗೆ ನೀವು ಯಾರು ಪರಮಾತ್ಮನ ಭಕ್ತಿ ಗುರುಭಕ್ತಿ ಮಾಡೋಂಗಿಲ್ಲ, बरोबर देवा भूता निम मनस में बरता, तुम्हारे घर में आके बैठ जाएंगे. जो भगवत चिंता नहीं करेंगे ना, फैन लगा तो जैसे तो ये मच्छर नहीं आते हैं, दीवार लगाएंगे तो कुछ नहीं आते हैं, और नहीं लगे तो मच्छर आ जाएंगे. मालक नहीं तो कुत्ते आके घर में बैठेंगे. कुत्ते आके बैठ जाते हैं ना घर में, कुत्ते आके बैठ जाएंगे. जब मालक नहीं तो करेंगे क्या? और राजा नहीं तो क्या होता है, गोंधळ हो जाणार, राहणार, काही नाही. तसंच ज्यांच्या मनामध्ये परमात्म्याची भक्ती नाही आहे, सब भूत पिशाचे येऊन बसतात त्यांच्या घरी. स्वाभाविक आहे, येतात. ಅದಕ್ಕೆ ಅಂತಾರವರು ಇಂಬುಗೊಂಡಂತೆ. ಚನ್ನಮಲ್ಲಿಕಾರ್ಜುನ, ನಿಮ್ಮ ಭಕ್ತಿ ಇಲ್ಲದವರ ಮನದಲ್ಲಿ ಭೂತ ಪಿಶಾಚಿಗಳು ಇಂಬುಗೊಂಡಂತೆ. ಅಲ್ಲಿ ಭೂತ ಪಿಶಾಚಿ ಬರ್ತಾವೆ. ಅದಕ್ಕೇನೆ ಮಹಾನುಭಾವರು ಹೇಳ್ತಾರೆ, ಭೂತ ಬಂದು ಅಂದರೆ, ಭೂತ ಬಂದು ಕುಂತು ಅಂದರೆ ಏನಾಗ್ತದೆ ಗುರ್ತದಿಲ್ಲ ನಿಮಗೆ? ಗೊತ್ತಿಲ್ಲ. ನಿಮ್ಮದೇ ಒಂದು ಕತೆ ಹೇಳ್ತೀನಿ. ಯಾವ್ರದಾಗ ಒಬ್ಬ ಹೆಣ್ಮಗಳು ಲಗ್ನ ಹಾಕಿ ಅಂದ್ರೆ ಗಂಡ ಮನೆಗೆ ಬಂದಿಳಂತೂ ಬಂದಾಗ ಯಾಕೆ ಅರ್ಬಿ ಹೊಕ್ಕೊಂಬರಕ್ಕೆ, ಹಳ್ಳಿಯಾಗ ಅರ್ಬಿ ಹೊಕ್ಕೊಂಬರಕ್ಕೆ ಹೋಗಿದ್ದು ಮನೆದಾಗ. ಅದು ಹೋಗೋ ದಾರಿ ಸುಡಗಡ ಮೇಲೆ ಇತ್ತು, ಕುಣಿಗೇರಿ ಮೇಲೆ ಹೋಗ್ತಿದ್ರು. ಚಲೋ ಭಾಳ ದೊಡ್ಡ ಹೆಣ್ಮಗಳು, ಬ್ರಾಹ್ಮಣ ಹೆಣ್ಮಕ್ಳು. ಆಕೆ ಹೆಸರು ರುಕ್ಮಿಣಿ ಬಾಯಿ. ಭಾಳ ಚಂದ ಇದ್ಲು. ಹೋಗಿದ್ರಿ, ಬರುವಾಗ ದೇವ್ ಬಡ್ಕೋಬೇಕಾ, ದೇವ್ ಬಡ್ಕೊಂಡು ಮನೆಗೆ ಬಂದ್ಲು. ಬಂದಕ್ಷಿಂದ ಆಕೆ ಬಂದ್ಲು, ಓ ತೆಲಿಗಾಡಿಸೋದು. ಅವ್ರಂದ್ರೆ ಯಾರನ್ನೇ ಇದ್ದಂದ್ರು, ಮೈ ಫಾತಿಮಾ ಅಂತವ್ರು. ರುಕ್ಮಿಣಿ ಬಾಯಿ ರೀ. ಅರೇ ಬಾಬಾ ಅಂದರು. ರುಕ್ಮಿಣಿ ಬಾಯಿ, ಮೈ ಫಾತಿಮಾ ಕ್ಯಾ ಚಾಹಿಯೇ? ಅಂಡಿ 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 ಚಾಯಿ. ಬ್ರಾಹ್ಮಣರಿ ಅವ್ರ ಓಣ್ಯಾಗೆ ಕೋಳಿ ಸಾಕಿಲ್ಲ, ಕೇಳ್ತದ ಅಂಡಿ ಅಂಡಿ ಚಾಹಿಯೇ. ಇದು ಯಾರು? ಆಕೆ ರುಕ್ಮಿಣಿ ಬಾಯಿ ಮಾತಾಡಕತ್ತಾಳೆ ಏನ್ರಿ? ಫಾತಿಮಾ ಮಾತಾಡಕತ್ತಾಳೆ. ಒಳಗೆ ಸೇರ್ಯಾಳ ಫಾತಿಮಾ, ವ್ಯವಹಾರ ಎಲ್ಲ ಫಾತಿಮಾ. ಹಂಗೆ ನೀವು ಭಕ್ತಿ ಬಿಟ್ರಿ ಅಂದ್ರೆ ನಿಮ್ಮ ಒಳಗೆ ಸೇರ್ತಾವ ದೆವ್ವ. ನೀವು ಮಾಡೋದೆಲ್ಲ ದೇವಿನ ದಂಧಾನೆ, ಮತ್ತೇನು ಅಲ್ಲ, ತಪ್ಪೆ. ಎಲ್ಲ ಪಾಪ, ನಿಂದ ಪಾಪ, ಕೆಟ್ಟ ಕೆಲಸ ಇವೇ ಮಾಡ್ತೇವಲ್ರಿ.
ದೇವರಿಲ್ಲ, ಭಕ್ತಿ ಇಲ್ಲ. ಅದಕ್ಕೆ ಅಂತಾರೆ ಅವರು ಮಹಾತ್ಮರು, ಯಾರು ಪರಮಾತ್ಮನ ಭಕ್ತಿ ಇಲ್ಲ ಅಂಥವರು अंतःकरणदೊಳಗೆ दुराचार, दुर्विचार, ये सब आ जाते हैं, स्वाभाविक है। वो तो कोई कहने के नहीं है, वो आ जाते हैं। जहाँ कोई रहता नहीं तो विशेष जाके बैठ जाते हैं उस घर में। वैसे जहाँ हमेशा रहता है, भगवान की भक्ति करता है, नामस्मरण करता रहता है, सेवा करते हैं, तो उसके आस पास भी नहीं आते, वो आस पास भी नहीं आते। उधर ಎಲ್ಲಿ ನೀವು ಈಗ ಆಲ್ಔಟ್ ಹಚ್ಚಿದ್ರೆ, ಆಲ್ಔಟ್ ಹಚ್ಚಿದ್ರೆ ಡ್ವಾಮಿ ಯಾಕೆ ಹೊರಗೆ ಬರೋಂಗಿಲ್ಲ, ಮನೆಗೆ ಬರೋಂಗಿಲ್ಲ, ಒಳಗೆ ಬರೋಂಗಿಲ್ಲ, ಯಾಕಂದ್ರೆ ಡ್ವಾಮಿ ಬರೋಂಗಿಲ್ಲ, ಬೇಡಪ್ಪ ಅಲ್ಲಿ ಹೋಗಿ ಸಾಯ್ತೇವೆ, अल्लू साहित्य बनते हैं। जैसे ऑल आउट लगाने पर जैसे तो मच्छर नहीं आते हैं ना, आएंगे तो हम मर जाएंगे, मालूम रहता है, जैसे नहीं आते हैं जिनके मन में सदा भगवत भक्ति रूपी ऑल आउट है, वहाँ दुराचार, दुर्विचार ये कोई आपके पास आ ही नहीं सकते, आ ही नहीं सकते। तो फिर क्या होता है, आराम से सो जाएंगे, आनंद मिल जाएगा, परमात्मा आ जाएंगे। अरे यहाँ भी हो तो स्वच्छ जगह में तो कोई बैठने के लिए चाहते हैं ना भाई, कोई प्रश्न ही नहीं है। तो अंतःकरण जिनका शुद्ध है, स्वच्छ है, निश्चल है, तेषाम अहम समृद्धता मृत्यु संसार सागर, उनके मृत्यु से, दुख से, जन्म मरण से मैं उनको पार कराऊंगा इस सागर से। उसको चलाने वाले एक चाहे ना, नैया ठीक है, पर चलाने वाले एक चाहिए ना। गाड़ी बहुत 50 लाख रुपए है, बिना ड्राइवर के थोड़ी चलती है गाड़ी, नहीं चलती है ना। गाड़ी ಭಾಳ ಚಲೋ ಅದ, ಸುಂದರ ಅದ, ಡ್ರೈವರ್ ಬೇಕಲ್ಲ। 10 ಲಕ್ಷ ರೂಪಾಯಿ 50 ಲಕ್ಷ ರೂಪಾಯಿ ಗಾಡಿ ತೊಗೊಂಬಂದಿರಿ, ಡ್ರೈವರ್ನೇ ಇಲ್ಲ। ಡ್ರೈವರ್ ಇದ್ದರೂ ಹೆಂಗೆ ನಡೆಸ್ಬೇಕು ಅನ್ನೋದೇ ಗೊತ್ತಿಲ್ಲ ಅವನಿಗೆ, ಹಾಂ ಗೊತ್ತಿಲ್ಲ, ಅವನು ಡ್ರೈವರ್ ಆಗಿ ಬರೋಂಗಿಲ್ಲ। ಪರಂತು ಡ್ರೈವರ್ ಇಂಥವು ಬೇಕು, ಯಾರಿಗೆ ಗೊತ್ತದ, ಎಲ್ಲಿ ಬ್ರೇಕ್ ಗೊತ್ತಿರಬೇಕು, ಕ್ಲಚ್ ಗೊತ್ತಿರಬೇಕು, ಗೇರ್ ಬದಲಾಯಿಸೋದು ಗೊತ್ತಿರಬೇಕು। ಈ ಗಾಡಿ ಬಂದಾವ, ಗೇರ್ ಇಲ್ಲದೆ ಗಾಡಿ ಬಂದಾವ, ಅದಕ್ಕೆ ಹೆಂಗೆ ಮಾಡ್ಕೋದು ಕುಂತಾರೆ, ಗಾಡಿ ಕಟ್ಟೆ ಹೋಗ್ತದೆ, ಹೌದಲ್ರಿ? ಎಲ್ಲ ಅವು ಎಲ್ಲ ಗಾಡಿ ಜ್ಞಾನ ಇರಬೇಕು ಅವನಿಗೆ। ಹಾಗೆ ಯಾವ ಸದ್ಗುರುನಾಥ ಪರಮಾತ್ಮ ಅದಾನ, ಇಂಥವದಾನ, ಸಮಸ್ತ ಜ್ಞಾನ ಅವನಿಗೆ ಅದ। ಪಾಪ ಪುಣ್ಯ, ಸುಖ ದುಃಖ, ಜ್ಞಾನ ಅಜ್ಞಾನ, ಬಂಧ, ಇದು ಸಮಸ್ತ ಜ್ಞಾನ ಯಾರಿಗೆ ಮೋಕ್ಷ ಅದ, ಗೊತ್ತದ, ಅವರೇ ಡ್ರೈವಿಂಗ್ ಮಾಡ್ಬೇಕ್ರಿ। ಗೊತ್ತಿಲ್ಲ ನಾವು ಡ್ರೈವಿಂಗ್ ಮಾಡೋದು, ಎಲ್ರಿ ಹೋಗಿ ನಿಂದಿರ್ಸ್ತಾನೆ ಅಡವ್ಯಾಗ, ಅಡವ್ಯಾಗ ನಿಂದಿರ್ಸಿ ಏನು ಮಾಡ್ಬೇಕು, ಈ ಕಡೆ ಇಲ್ಲ ಆ ಕಡೆ ಇಲ್ಲ, ಬೀಗರು ಇಲ್ಲ ಬೀಜರು ಇಲ್ಲ, ಯಾರಿಗೆ ಅಡವ್ಯಾನ ಹುಲಿಗೆ ಸಿಕ್ಕೊಂಡಿರ್ತೇವೆ, ಅವ್ರಿಗೆ ಆಹಾರ ಆಗ್ತೇವೆ। ಅಂಥ ಡ್ರೈವರ್ ಇರಬಾರ್ದು, ಚಲೋ ಡ್ರೈವರ್ ಇರಬೇಕು। ಅದಕ್ಕೆ ಯಾರು ಅಂಥ ಈ ಭಕ್ತಿ ರೂಪ ನಾವನ್ನು ನಡೆಸುವವರು ಯಾರು ಅದಾರ ಅಂತ ಕೇಳಿದ್ರೆ, ಗುರು ಕೃಪಾಲು ಕೃಪಯ ಗುರುಕರ್ಣಧಾರಂ, ಭಗವತ ಹೇಳ್ಯಾರ, ಗುರುಕರ್ಣಧಾರಂ, ಸದ್ಗುರು ಅದನ್ನು ನಡೆಸೋವಿರಬೇಕು। ಅವನಿಗೆ ಗೊತ್ತದ ಗಾಳಿ ಎಕಡೆ ಬೀಸ್ತದ, ಪಶ್ಚಿಮಕ್ಕನು ಪೂರ್ವಕ್ಕನು, ಈಗೆಲ್ಲ ಮಿಷನ್ ಬಂದವಾಗ ಹಂಗೈತಿಲ್ಲ, ಗಾಳಿ ಮೇಲೆ ಹೋಗ್ತಿತ್ತು, ಅವ್ರಿಗೆ ಗೊತ್ತದ ಯಾವ ಗಾಳಿ ಬಂದದ, ಇದು ಅರಿವಿ ಎಕಡೆ ಬದಲಾಯಿಸ್ಬೇಕು ಅಂದ್ರೆ ನಾವು ಗಂತವ್ಯ ಸ್ಥಾನ ಹೆಂಗೆ ಮುಟ್ತೇವೆ ಅಂತ ಹೆಂಗೆ ಆ ಡ್ರೈವರ್ಗೆ ಎಲ್ಲನೂ ಗೊತ್ತದ, ಲೆಫ್ಟು ರೈಟು ಹೆಂಗೆ ಗೊತ್ತದ ಅವನಿಗೆ। ಹಂಗೆ ಸಂಪೂರ್ಣದು ಇದು ದಾಟುವಂಥ, ದಾಟಿಸುವ ಜ್ಞಾನ ಉಳ್ಳ ಇದ್ದ ಅಂದ್ರೆ, उनके शरण में यदि हम चले जाते हैं, ऐसे सद्गुरु के शरण में हम भव पार हो सकते हैं, नहीं होते ही हैं, प्रश्न नहीं। ಅದಕ್ಕೆ ಅಂದ್ರೆ ಅವರು ಅಂಥ ಸದ್ಗುರು ನಮಗೆ ಸಿಗಬೇಕು, ಭಕ್ತಿ ರೂಪ ಪರಮಾತ್ಮನ ಭಕ್ತಿ ರೂಪ ನಾವಿರಬೇಕು। ಏನಪ್ಪ ಅಂತ ಕೇಳಿದರೆ, ಕರ್ಣಧಾರಂ ಅವು ಇರ್ತಾವಲ್ಲ, ಅವು ವಿವೇಕ ವೈರಾಗ್ಯ ಅಂತಕ್ಕಂಥ ಎರಡು ಹುಟ್ಟಿರ್ಬೇಕು, ವಿವೇಕ ವೈರಾಗ್ಯ ಹುಟ್ಟಿರಬೇಕು, ಗುರುಗಳೊಬ್ಬರು ಇರಬೇಕು, ಅವೆಲ್ಲ ಇತ್ತು ಅಂತ ಕೇಳಿದ್ರೆ ನಾವು ಅನಾಯಾಸವಾಗಿ ದುಃಖ ರೂಪ ಸಾಗರವನ್ನು ದಾಟ್ಲಿಕ್ಕೆ ಬರ್ತದೆ ಪುಣ್ಯಾತ್ಮರೇ। ಅದಕ್ಕೆ ನಾವು ಮತ್ತೆ ಏನು ಮಾಡಬೇಕು ಅಂದ್ರೆ ಎರಡು, ಒಂದು ವಿವೇಕ, ಒಂದು ಶ್ರದ್ಧೆ, ಇವೆರಡೂ ಇದ್ದು ನಾವು ಸದ್ಗುರು ಚರಣಕ್ಕೆ ಹೋದೇವೆ ಅಂದ್ರೆ ನಾವು ದಾಟಿಸ್ತಾರೆ, ಇಲ್ಲಂತ ದಾಟಿಸ್ತಾರೆ, ಯಾರೀ ದಾಟಿಸ್ತಾರೆ? ಸಿದ್ಧಾರ್ಥ ಹೊಳೆ ದಾಟಿಸಂದ್ರೆ ಏನು ಕೊಡು ಅಂದವ,
ಏನರು ಕೊಡು ಅಂತ ನೋಡ್ರಿ, ಇಲ್ಲಾಂದ್ರೆ ಯಾರೂ ದಾಟ್ಸಂಗಿಲ್ಲ. ನೀವು ಈ ಸಂಸಾರ ದುಃಖ ರೂಪ ಸಮುದ್ರದಿಂದ ಜನ್ಮ ಮರಣ ಸಮುದ್ರ ದಾಟಬೇಕು ಅಂದ್ರೆ ದಕ್ಷಿಣ ಕೊಡಬೇಕೆ. ದಕ್ಷಿಣ ಕೊಟ್ಟಕ್ರೆ ಅವ್ರು ದಾಟಿಸ್ತಾರೆ. ಅವು ಯಾವ ದಕ್ಷಿಣ? ವಿವೇಕ, ಶ್ರದ್ಧಾ, ಇವೆರಡು ಸದ್ಗುರು ಚರಣಕ್ಕೆ ಅರ್ಪಣೆ ಮಾಡಿದಿರಿ ಅಂದರೆ अनायास से आपको सद्गुरु इस दुख रूप सागर से पार करा सकते हैं. इतना ही नहीं, पार कराते हैं. ಅದಕ್ಕೆ ತಾವೆಲ್ಲರೂ ಕೂಡ ಏನಪ್ಪ ಅಂದ್ರೆ ಇಲ್ಲೇನು ಹೇಳಕತ್ಯಾರ? ಸದ್ಗುರು ಪರಮಾತ್ಮ ಇವು ಎರಡು ಇಲ್ಲದೇ ನಾವು ದುಃಖ ರೂಪ ಸಾಗರವನ್ನು, ಜನ್ಮ ಮರಣ ರೂಪವಾದ ಈ ಸಾಗರವನ್ನು ದಾಟಲಿಕ್ಕೆ ಸಾಧ್ಯ ಇಲ್ಲ. ದೇವರಲ್ಲಿ ಶ್ರದ್ಧೆ, ಗುರುಗಳಲ್ಲಿ ವಿವೇಕ, ಇವೆರಡೂ ನೀವು ಪಡ್ಕೊಂಡು ಅವರಿಂದ ವಿವೇಕ ಸಿಗ್ತದೆ, ಪರಮಾತ್ಮನಿಂದ ಶ್ರದ್ಧಾ ಸಿಕ್ತು ಅಂದ್ರೆ ನೀವು ಅನಾಯಾಸವಾಗಿ ಈ ಭವಸಾಗರ ದಾಟ್ತೀರಿ ಅಂತ ಹೇಳ್ಯಾರ ಪುಣ್ಯಾತ್ಮರೇ. ಎಲ್ಲಕ್ಕಿಂತ ಪಕ್ಕ ನಂಬಿಕೆ, ಶ್ರದ್ಧಾ, ಭಕ್ತಿ ಇದ್ದರೆ ಮುಂದೆ ಎಲ್ಲನೂ ನಡೀತದೆ. ಎಲ್ಲನೂ ಅದ, ಎಲ್ಲನೂ ಸಾಮಾನು ಒಳ್ಳೆ ಮಾಡೀರಿ, ಬೆಂಕಿ ಇಲ್ಲಂದ್ರೆ ಹೆಂಗೆ ಅಡಿಗೆ ಆಗಂಗಿಲ್ಲ, ಆಯ್ತದೇನು? ಎಲ್ಲ ಸಾಮಾನು ಒಳ್ಳೆ ಮಾಡಿರಿ, ಎಲ್ಲ ಖಾರ ಉಪ್ಪ ಎಣ್ಣೆ ಬೆಣ್ಣೆ ಎಲ್ಲ ಮಾಡಿ ಬೆಂಕಿನೇ ಇಲ್ಲಂದ್ರೆ ಹೆಂಗೆ ಅಡಿಗೆ ಆಗೋದಿಲ್ಲ. ಶಾಸ್ತ್ರದಾಗ ಹೇಳ್ಯಾರಿ ಚಂದ್ರೋದಯಗ ಎಲ್ಲ ಅದ, ಮೊಸರದ, ಕಡ್ಗೋಲ್ ಅದ, ಕಟೆ ಓದಾರ, ಗಡಿಗೆನೇ ಇಲ್ಲ ಅಂದ್ರೆ ಎಲ್ಲಿ ಕಟ್ಟಿತೀರಿ? ಯಾರು ತಲೆ ಮೇಲೆ ಕಟ್ಟಿತೀರಿ? ಗಡಿಗೆ ಬೇಕು, ಗಟ್ಟಿ ಗಡಿಗೆ ಬೇಕು. ಹಾಗೆ ಮೊಟ್ಟ ಮೊದಲು ನಿಮಗೆ ಗುರುದಲ್ಲಿ, ದೇವರಲ್ಲಿ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು. ಇವ್ರ ಪಾದಕ್ಕೆ ಬಿದ್ದರೆ, ದೇವರ ಪಾದಕ್ಕೆ ಬಿದ್ದರೆ, ಗುರುವಿನ ಪಾದಕ್ಕೆ ಬಿದ್ದರೆ ನಾನು ಅವಶ್ಯವಾಗಿ ಏನಪ್ಪ ಅಂದ್ರೆ ಈ ದುಃಖದಿಂದ ಪಾರಾಗ್ತೇನೆ ಅಂತ ನಂಬಿಕೆ